ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಕೈ ಕಾರ್ಯಕರ್ತನ ಅಂತ್ಯಕ್ರಿಯೆ ಸಂಬಂಧ ವಿಡಿಯೋ ರಿಲೀಸ್ ಅನ್ನ ಮಾಡಿದ್ದಾರೆ. ಒಂದಾದ್ಮೇಲೆ ಒಂದು ಸಾಕ್ಷಿಗಳನ್ನು ವಿಡಿಯೋಗಳನ್ನು ರಿಲೀಸ್ ಮಾಡ್ತಾನೆ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಶೂಟ್ ಮಾಡೋದು ಬಿಟ್ಟಿದ್ರು, ಪ್ರೊಟೆಸ್ಟ್ ಬಿಟ್ಟಿದ್ರು. ಈಗ ಸ್ಮಶಾನದಲ್ಲಿ ವ್ಯಕ್ತಿ ಮಾತನಾಡುವಂಥ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಡಿಯೋ ರಿಲೀಸ್ ಮಾಡಿದ್ದಾರೆ ರೆಡ್ಡಿ. ಮೊದಲು ಮಣ್ಣು ಮಾಡಲು ಗುಂಡಿ ತೋಡಿ ಬಳಿಕ ಸುಡಲಾಗಿತ್ತು. ಸ್ಮಶಾನದಲ್ಲಿ ಮೊದಲು ಅಂತ್ಯ ಸಂಸ್ಕಾರ ಮಾಡಲು ಗುಂಡಿಯನ್ನು ತೋಡಿದ್ದಾರೆ. ರಘು ಅನ್ನೋ ಹುಡುಗ ಸೋಮ ಅನ್ನೋ ಸ್ಮಶಾನದ ವ್ಯಕ್ತಿಗೆ ಹೇಳಿದ್ದಾನೆ. ಬಳಿಕ ಪೊಲೀಸರು ಬಂದು ಮಾಹಿತಿ ಪಡೆದು ಅಲ್ಲಿಂದ ಹೋಗ್ತಾರೆ. ನಂತರ ಸೋಮುಗೆ ರಘು ಕಾಲ್ ಮಾಡಿ ಗುಂಡಿ ಮುಚ್ಚಲು ಹೇಳ್ತಾನೆ. ಸಾಕ್ಷಿ ಸಿಗಬಾರ್ದು, ಹೀಗಾಗಿ ಸುಡಬೇಕು ಅಂತ ಹೇಳಿದ್ದಾರೆ. MLA ಹೇಳಿರ್ತಾರೆ. ಯಾಕಂತ ಹೇಳಿದ್ದಾರೆ? ಕಟ್ಟಿಗೆ ಬದಲಾಗಿ ಗ್ಯಾಸ್ನಿಂದ ರಾಜಶೇಖರ್ ಮೃತದೇಹವನ್ನು ಸುಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಈ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರಕರಣ CBIಗೆ ವಹಿಸಬೇಕು ಅಂತ ಜನಾರ್ದನ್ ರೆಡ್ಡಿ ಅವರು ಆಗ್ರಹವನ್ನು ಮಾಡಿದ್ದಾರೆ. ನಾಳೆ SP ಹಾಗೆ DIG ವಿರುದ್ಧ ದೂರನ್ನು ಕೂಡ ಕೊಡಲಿದ್ದಾರೆ. ಬೆಂಗಳೂರಿನಲ್ಲಿ ಕೋರ್ಟ್ನಲ್ಲಿ ದೂರನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಘಟನೆ ದಿನ SP ಹಾಗೆ DIG ನಮ್ಮ ಮನೆಗೆ ಬಂದಿದ್ದರು. ನಿಮ್ಮದೇನೋ ತಪ್ಪಿಲ್ಲ ಅಂತ ಹೇಳಿ ನನ್ನ ಬಳಿ ಮನವೊಲಿಕೆ ಮಾಡಿದರು. ಆ ಬಳಿಕ ಎಲ್ಲರೂ ನಿಂತಾಗಲೇ ನಮ್ಮ ಬಳಿ ಕಲ್ಲು ಬಿತ್ತು. ಕೂಡಲೇ ಮೊದಲು ಹೋಗಿ ಪರಿಸ್ಥಿತಿ ನಿಯಂತ್ರಿಸಿ ಅಂತ ಹೇಳಿದೆ. ಆ ಬಳಿಕ ಭರತ್ ರೆಡ್ಡಿ ಗುಂಪು ಕಟ್ಟಿಕೊಂಡು ಬಂದ. ಇಲ್ಲಿ ಗೃಹ ಮಂತ್ರಿ ಸೇರಿ ಎಲ್ಲವೂ ಭರತ್ ರೆಡ್ಡಿ ಮಾಡುವಂಥ ಎಲ್ಲ ಕ್ರಮಗಳಿಗೆ ಇವರೇ ಸಾಥ್ ಕೊಟ್ಟಿದ್ದಾರೆ. ಹೀಗಾಗಿ ಇವರು ಭರತ್ ರೆಡ್ಡಿಯ ರಕ್ಷಣೆಗೆ ನಿಂತಿದ್ದಾರೆ. ಭರತ್ ರೆಡ್ಡಿಯನ್ನು ನಮ್ಮ ಮನೆ ಮುಂದೆ ಬಿಟ್ಟಿದ್ದಕ್ಕೆ ಕೊಲೆಯಾಗಿದೆ. ಈ ಬಗ್ಗೆ ನಾನು ನಾಳೆ ಕೋರ್ಟ್ನಲ್ಲಿ ದೂರನ್ನು ಕೊಡ್ತೀನಿ ಅಂತ ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. రాజశేఖర్ది కాల్సిండే చెప్పి నాకే చెప్పిండేది గొంతు తీయని ఎవరు రఘు ఫోన్ చేసి చెప్పిండే గొంతు తీయాలప్ప అని. సర్లే అనేసి తీపిస్తే మళ్ళీ వండుకొని వద్దు మళ్ళీ కాల్స్తారంట. పూసాలనే చెప్పి అంత పూసాలనే ఇది చేసి అది ఏమైపోయినంటే లాస్ట్ మూమెంట్ లో ఏమో అది సార్ చెప్పినాడు కాల్చాలంటే అది ఇది అట్లా ఇట్లా లేదు కాల్చాలంటే అది ఇది అంట. పోలీసులుగానే వచ్చి ఫోటోలు కొట్టుకొని నా ఫోన్ నంబర్ రాసుకొని వెళ్ళి గుంతకుని తెగ తెలుసుకోమంటే సార్ ಇಲ್ಲ ఇదే సార్ అంటే ఇదే రాజశేఖర్ వెళ్ళకునే తెగేదంటే ಇಲ್ಲ సార్ అనేసి చూపిస్తుంది మళ్ళీ ఫోటోలు కొట్టరి అన్ని చేసిరి ఇది చేసిరి ఊరికి అయిపోతుంది. ఈతుంది కానీ అట్లా వాళ్ళ తరఫు నుంచి అవి ఏమున్నా మనకు తెలియదు కదనా. ఏమో అక్కడి నుంచి ఎక్కడ ఏం ప్రాబ్లం ఉన్నా ఏమో తెలీదు. లేదు పూన్సల్లా అని చెప్పిరన్నమాట వాళ్ళు. మాట రైట్ అనేసి గుంత తీసినాము వాళ్ళ ఆయన దగ్గర చూడసాము అంటే వీడియో కాల్ చేసి అంతా చేసి చూపించి రైట్ ನಾನು లేదు సోము మళ్ళా ಡೇಟ್ ಕಳಿಸ್ತಾರಂತ ಮುಚ್ಚಿಡಿ ಸೋಮು ಸಾರ್ చెప్పినాడు. ಆದ್ಮೇಲೆ ಅದು ಅವರು ಒಂದ್ಸಲ ಪೋಸ್ಟ್ ಮಾರ್ಟಮ್ ಮಾಡಿದ್ರ 2 ಸಲ ಪೋಸ್ಟ್ ಮಾರ್ಟಮ್ ಮಾಡಿದ್ರ ಅನ್ನೋದು ಕೂಡ ಅದು ತನಿಖೆಯಲ್ಲಿ ಬರುತ್ತೆ. ಅದು ಏನೇ ಇರಲಿ ಒಂದ್ಸಲ ಪೋಸ್ಟ್ ಮಾರ್ಟಮ್ ಆಗೋ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಿರ್ತಾರೆ ಫೋರೆನ್ಸಿಕ್ ಅವರು. ಶರೀರ ಭಾಗದಲ್ಲಿ ಪ್ರತಿಯೊಂದು ಪಾರ್ಟ್ ಅಲ್ಲಿ ಕೂಡ ಏನೇನಾಗಿದೆ, ಏನೇನು ಬುಲೆಟ್ಗಳು ಹೋಗಿದೆ, ಹೇಗಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲದೂ ಕೂಡ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ವಿಡಿಯೋ ಎಲ್ಲ ತಗೊಂಡಿರ್ತಾರೆ. ಅದಾದ್ಮೇಲೆ ಇಲ್ಲಿ ಡಾಕ್ಟರ್ಗಳಿಗೆ ಅಥವಾ ಡಿಪಾರ್ಟ್ಮೆಂಟ್ಗೆ ಕಾನೂನು ಪ್ರಕಾರ ಅವಶ್ಯಕತೆ ಇಲ್ಲ ಆ ಬಾಡಿ ಅಂತಂದಾಗ ಆ ಕುಟುಂಬಕ್ಕೆ ಅವ್ರು ಹ್ಯಾಂಡ್ ಓವರ್ ಮಾಡ್ತಾರೆ. ಕುಟುಂಬಕ್ಕೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಕುಟುಂಬದವರು ಕೂಡ ಅವ್ರ ನಿರ್ಣಯ ಅದು ಹೋಣಿಸ್ಬೇಕು ಅಥವಾ ಸುಡಬೇಕು ಅನ್ನುವಂಥದ್ದು ಆ ಕುಟುಂಬಕ್ಕೆ ಸಂಬಂಧಪಟ್ಟ ನಿರ್ಣಯನೇ. ಅದ್ರ ಬಗ್ಗೆ ನಾವ್ಯಾರು ಕೂಡ ಮಾತಾಡೋದಕ್ಕೆ ಬರಲ್ಲ. ಅವ್ರ ನಿರ್ಣಯಗಳು ಅವೆಲ್ಲ ಕೂಡ ಕಾನೂನು ಪ್ರಕಾರ ಡಿಪಾರ್ಟ್ಮೆಂಟ್ ತಗೊಳ್ಳೋ ನಿರ್ಣಯಗಳು ಮತ್ತು ಅವರ ಕುಟುಂಬಸ್ಥರು ತಗೊಳ್ಳುವಂಥ ನಿರ್ಣಯಗಳು. ಇಲ್ಲಿ ನಾನು ತಮಗೆ ಪ್ರಮುಖವಾಗಿ ಹೇಳಿ ಬಯಸೋದೇನು ಅಂತಂದ್ರೆ ಅವ್ರು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಿದ್ದು, ನೋಡ್ತಾ ಇದ್ದೀವಿ ಸರಣಿ ವಿಡಿಯೋಗಳನ್ನು ರಿಲೀಸ್ ಮಾಡ್ತಾನೆ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಈಗ ಬಿಟ್ಟಿರುವಂಥ ಈ ವಿಡಿಯೋ ಇಡೀ ಪ್ರಕರಣಕ್ಕೆ ಯಾವ ರೀತಿ ಟ್ವಿಸ್ಟನ್ನು ಕೊಡುತ್ತೆ ಮತ್ತು ಏನಾದರೂ ಈ ತನಿಖೆ ಹಾದಿ ತಪ್ಪುತ್ತಾ ಇದೆ ಅಥವಾ ಸರ್ಕಾರದ ಒತ್ತಡಕ್ಕೆ ಅಧಿಕಾರಿಗಳು ಮಣಿದಿದ್ದಾರೆ, ಒಂದು ಕಡೆ ಅಷ್ಟೇ ತನಿಖೆ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ರೀತಿ ಪುಷ್ಟಿ ಕೊಟ್ಟಂಗೆ ಕಾಣಿಸ್ತಾ ಇದೆಯಾ, ಹೇಗೆ? ಖಂಡಿತವಾಗ್ಲೂ ಪ್ರಭು, ಈಗ ಸದ್ಯ ಒಂದು ಸುದ್ದಿಗೋಷ್ಠಿಯನ್ನು ಸಹ ಜನಾರ್ದನ್ ರೆಡ್ಡಿ ಅವರು ಮಾಡಲಾಗಿತ್ತು. ಜನಾರ್ದನ್ ರೆಡ್ಡಿ ಅವರ ಆರೋಪ ಏನಂದರೆ
ಮೃತ ರಾಜಶೇಖರ್ ಏನಿದ್ದಾನೆ, ರಾಜಶೇಖರ್ ಅವರ ವಂಶಜರು, ಅವರ ತಂದೆ ಆಗಿರ್ಬೋದು, ಅವರ ತೀರೋದಂಥ ಸಂದರ್ಭದಲ್ಲಿ ಅವರನ್ನು ಅಗೆದು ಮುಚ್ಚಾಕುವಂಥ ಕೆಲಸವನ್ನು ಪ್ರತಿ ಸಲ ಅವರು ತೀರೋದಂಥ ರೆಡ್ಡಿ ಸಮುದಾಯ ಏನು ಅವರಲ್ಲಿ ಮನೆಯಲ್ಲಿ ಏನು ಮಾಡ್ತಾರೋ ಆ ಸಂಪ್ರದಾಯ ಪ್ರಕಾರ ರಾಜಶೇಖರನ್ನು ಹಡ್ಡಿ ಮುಚ್ಚಬೇಕಾಗಿತ್ತು, ಅದನ್ನು ಮುಚ್ಚುವಂಥ ಕೆಲಸವನ್ನು ಮಾಡಲಿಲ್ಲ ಅನ್ನುವಂಥ ಆರೋಪವನ್ನು ಸಹ ಈಗ ಪೊಲೀಸರ ಮೇಲೆ ಮಾಡಲಾಗಿದೆ. ಅಂದರೆ ಇನ್ನೊಂದು ಜನಾರ್ದನ್ ರೆಡ್ಡಿ ಅವರ ಆರೋಪ ಏನಂದರೆ, ಈಗ ಒಂದು ಈ ಹತ್ಯೆ ಪ್ರಕರಣ ಏನಿದೆಯಲ್ಲ ಭಾಳಷ್ಟು ಟ್ವಿಸ್ಟ್ ಇತ್ತು ಮತ್ತು ಇದು ಒಂದು ಗಲಾಟೆ ಆಗಿದ್ದರಿಂದಾಗಿ ಆ ಮೃತದೇಹನ ರಾಜಶೇಖರನ ದೇಹವನ್ನು ಸುಡುವಂಥ ಅವಶ್ಯಕತೆ ಏನಿತ್ತು, ಆ ದೇಹವನ್ನು ಹಾಗೆ ಇಡಬಹುದಾಗಿತ್ತು. ಯಾಕಂದರೆ ಯಾವಾಗಾದರೂ ಎಮರ್ಜೆನ್ಸಿ ಆತನ ಪೋಸ್ಟ್ ಮಾರ್ಟಮನ್ನು ಮತ್ತೆ ಮಾಡಬೇಕಾದ್ರೆ ಆತನ ದೇಹ ಅಗದಿದ್ರೆ ಆತ ಬೋನ್ಸ್ಗಳ ಮೇಲೆ ಕೂಡ ನಾವು ಅದನ್ನು ಮತ್ತೆ ಎನ್ಕ್ವೈರಿ ಮಾಡಬಹುದಾಗಿತ್ತು. ಈಗ ಯಾವುದೇ ರೀತಿಯಾಗಿ ಆತನ ದೇಹವು ಒಂಚೂರು ಸಿಗದೆ ಇರುವ ಹಾಗೆ ಗ್ಯಾಸ್ ಏನು ಸುಡ್ತೀವೋ ಅದೇ ರೀತಿಯಲ್ಲಿ ಗ್ಯಾಸ್ ಅಗ್ನಿಗೆ ಹಾಕಿ ಅದನ್ನು ಸುಟ್ಟಿರೋದ್ರಿಂದಾಗಿ ಒಂಚೂರು ಸಾಕ್ಷಿ ಆಧಾರಗಳನ್ನು ಹಿಡದೇ ಇರುವ ರೀತಿಯಲ್ಲಿ ಫ್ರೀ ಪ್ಲ್ಯಾನ್ ಮಾಡಿ ಈ ರೀತಿ ಹತ್ಯೆ ಮಾಡಲಾಯಿತು ಮತ್ತು ಆತನನ್ನು ದಫನ್ ಮಾಡಲಾಯಿತು ಅನ್ನುವಂಥ ಆರೋಪವನ್ನು ಸಹ ಈಗ ಮಾಡ್ತಾ ಇರುವಂಥದ್ದು. ಜೊತೆಗೆ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಕೂಡ ಒಂದಿಷ್ಟು ವಿಡಿಯೋಗಳು ಹರಿಬಿಟ್ಟಿದ್ದಾರೆ. ಅಲ್ಲಿ ದಿನಂಪ್ರತಿಯಾಗಿ ಶವ ಹೂಲು ಅಂತ ಏನಿರ್ತಾನೆ ಆತನಿಗೆ ಕೂಡ ಏನು ಹೇಳಿದ್ರಂತೆ, ಆತ ಒಂದು ತೆಗ್ಗನ್ನು ತೆಗೆದಾಗ ಆ ಮುಚ್ಚಬೇಕಾದ್ರೆ ಕೆಲವೊಂದಿಷ್ಟು ಸಂಪ್ರದಾಯ ಇರುತ್ತೆ, ಆ ಸಂಪ್ರದಾಯ ಪ್ರಕಾರ ಮುಚ್ಚಬೇಕಾಗಿತ್ತು. ಆದರೆ ಕಾಂಗ್ರೆಸ್ನ ಶಾಸಕರಾದ ನಾರಾ ಭರತ್ ರೆಡ್ಡಿ ಕೆಲವೊಂದಿಷ್ಟು ಫ್ಯಾನ್ಸ್ ಫಾಲೋಯಿಂಗ್ ಏನಿರ್ತಾರ MLA ಅವರೇ ಹೇಳಿದರು ಅದನ್ನು ಮನ್ ಮಾಡೋ ಹಾಗಿಲ್ಲ, ಅದನ್ನು ನೀವು ಮನ್ ಮಾಡಬಾರ್ದು, ನೀವು ಅದನ್ನು ಸುಡಬೇಕು ಅನ್ನುವಂಥದ್ದನ್ನು ಅಗ್ನಿಗೆ ಕೊಡಬೇಕು, ಈ ರೀತಿ ಫೈರಲ್ಲಿ ಸುಡಬೇಕು ಅಂತೇಳಿ ಹೇಳಿದರು ಅನ್ನುವಂಥದ್ದು ಒಂದು ವಿಡಿಯೋನ ಕೂಡ ಈಗ ಹೊರಬಿಟ್ಟಿರುವಂಥದ್ದು. ಆದರೆ ಈ ವಿಡಿಯೋ ಅಷ್ಟಕ್ಕೆ ಅಲ್ಲ, ಈ ವಿಡಿಯೋಗಳ ಸಾಕ್ಷಿ ಆಧಾರ ಕೂಡ ಬೇಕಾಗುತ್ತೆ. ಜೊತೆಗೆ ಈ ಘಟನೆಗೆ ಯಾರು ಎಲ್ಲಿಂದ ಬಂತು ಹೇಗಾಯಿತು ಅನ್ನೋಂಥದ್ದು ಇದುವರೆಗೆ ಕೂಡ ಟ್ವಿಸ್ಟ್ ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಈಗಷ್ಟೇ ಸ್ಥಳಕ್ಕೆ ಏನಿದೆ SP ಅವರು ಕೂಡ ಬಂದಿದ್ದರು, ಡಾಕ್ಟರ್ ಡಿ ಪನ್ನೇಕರ್ ಏನಿದ್ದಾರೆ ಅವರು ಸಹ ಬಂದಿದ್ದರು. ಬಂದಂಥ ಸ್ಥಳದಲ್ಲಿ ಈಗ ಜಸ್ಟ್ ಅಷ್ಟೇ ನಿನ್ನೆ ಜಾಯ್ನ್ ಆಗಿದ್ದೀನಿ, ಈಗ ಸ್ಥಳಕ್ಕೆ ಭೇಟಿ ನೀಡಿದ್ದೀನಿ. ಸ್ಥಳದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀನಿ. ಜೊತೆಗೆ ಇಲ್ಲಿ CCTV ವಿಸಲ್ಗಳಾಗಿರ್ಬೋದು, ಗಲಾಟೆಗೆ ಪ್ರಮುಖರು ಯಾರು ಕಾರಣ ಆಗಿದ್ರು ಅವರಾಗಿರ್ಬೋದು, ಮತ್ತು ನಿನ್ನೆ ಕೂಡ ನಾನು ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದೇನೆ. ಆದಷ್ಟು ಬೇಗನೆ ಈಗ ಆರೋಪ ಪ್ರತ್ಯಾರೋಪಗಳು ಸಹ ಬರ್ತಾನೆ ಇದ್ದಾವೆ. ಅವುಗಳ ಜೊತೆಗೆ ಪೊಲೀಸರ ಪ್ರಾಮಾಣಿಕತೆ ಕೆಲಸ ಏನಿರುತ್ತಲ್ಲ ಅದು ಸಹ ಭಾಳ ಮುಖ್ಯ ಆಗುತ್ತೆ. ಅದನ್ನು ನಾವು ಯಾವುದೇ ರೀತಿಯಾಗಿ ಕಳೆದುಕೊಳ್ಳುವುದಿಲ್ಲ. SP ಯಾವ ರೀತಿಯಾಗಿ ಕೆಲಸ ಮಾಡ್ತಾರೋ ಅದೇ ರೀತಿಯಾಗಿ ನಾನು ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿಬಿಟ್ಟು ಈಗ ನೂತನವಾಗಿ ಜಾಯ್ನ್ ಆಗಿರುವಂಥ ನೂತನ ಸುಮನ್ ಡಿ ಪನ್ನೇಕರ್ ಏನಿದ್ದಾರೆ ಅವರು ಸಹ ಸ್ಥಳಕ್ಕೆ ಭೇಟಿ ನೀಡಿದರು. ಜೊತೆಗೆ ಅಲ್ಲಿ DYSP ಚಂದ್ರಕಾಂತ್ ಸೇರಿದಂತೆ ಅಡಿಷನಲ್ SP ನವೀನ್ ಅವರ ನೇತೃತ್ವದಲ್ಲಿ ಜನಾರ್ದನ್ ರೆಡ್ಡಿ ಬಂದು ಹೇಳಿದಂಥ ಸಂದರ್ಭದಲ್ಲಿ ಎಲ್ಲಿಂದ ಗಲಾಟೆ ಆಯಿತು ಅನ್ನುವಂಥದ್ದನ್ನು ಇದರ ದೃಶ್ಯ ಏನಿದೆಯಲ್ಲ ಈ ದೃಶ್ಯದಲ್ಲೇ ಬಂದಿದ್ದರು. ಇಲ್ಲಿ ಬ್ಯಾನರ್ ಏನು ಹಾಕಲಾಗಿದೆಯಾ ಆ ಬ್ಯಾನರ್ ಹಾಕಿರೋ ವಿಚಾರ ಕುರಿತು ಮತ್ತು ಇದೇ ಇಲ್ಲಿಂದನೇ ಪ್ರಾರಂಭ ಆಯಿತಾ ಅಥವಾ ಎಷ್ಟು ಜನ ಬಂದಿದ್ದರು, ಮೊದಲೇ ಹಂತದ ಘಟನೆಯಲ್ಲಿ ಎಷ್ಟು ಜನ ಸೇರಿಕೊಂಡಿದ್ರು, ಆ ಘಟನೆಗೆ ಯಾವ ರೀತಿಯಾಗಿ ಪ್ರಚೋದನೆ ಆಯಿತು, ಯಾರೆಲ್ಲ ಕಲ್ಲು ತೂರಾಟ ಮಾಡಿದ್ರು, ಎಲ್ಲಿಂದ ಆಯಿತು, ರೆಡ್ಡಿ ಅವರು ಎಲ್ಲಿಂದ ಇಳಿದ್ರು, ಶ್ರೀರಾಮ್ಲು ಅವರು ಎಲ್ಲಿಂದ ಬಂದರು, ಜೊತೆಗೆ ಸತೀಶ್ ರೆಡ್ಡಿ ಎಲ್ಲಿ ಕೂತ್ಕೊಂಡಿದ್ರು, ಇಂಚಿಂಚಾದ ಮಾಹಿತಿಯನ್ನು SP ಏನು ಸುಮನ್ ಡಿ ಪನ್ನೇಕರ್ ಏನಿದ್ದಾರೆ ಅವರು ಸಹ ಪಡೆದುಕೊಂಡ್ರು. ಜೊತೆಗೆ ಅಲ್ಲಿ ಸ್ಥಳದಲ್ಲಿ DYSP ಅವರು ಕೂಡ ಇದ್ದರು. ಜೊತೆಗೆ ಅಡಿಷನಲ್ SP ಆದಂಥ ನವೀನ್ ಅವರು ಇದ್ರು, ಅವರು ಸಹ ಈ ಘಟನೆ ಬಗ್ಗೆವಾಗಿ ವಿಸ್ತರಣೆ ಸಹ ಮಾಡಲಾಗಿದೆ. ಜೊತೆಗೆ ಈ ಘಟನೆ ಇಷ್ಟೇ ಅಲ್ಲ, ಈ ಘಟನೆಗೆ ಸಂಬಂಧಪಟ್ಟಂಥ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದರೋ ಅವ್ರನ್ನ ಸುಮ್ಮನೆ ಬಿಡೋ ಹಾಗಿಲ್ಲ. ಈಗ ಸದ್ಯಕ್ಕೆ ಅನೇಕ ಒಂದಿಷ್ಟು ಪ್ರಕರಣ ಸಹ ದಾಖಲು ಮಾಡಲಾಗಿದೆ. ಆ ಪ್ರಕರಣದ ಮೇಲೆ ನಾವು ಅವರನ್ನು ಅರೆಸ್ಟ್ ಮಾಡ್ತೀವಿ ಅನ್ನೋಂಥದ್ದನ್ನು ಕೂಡ ಹೇಳಿದೆ. ಈಗ ಏನು 107 ಅಡಿಯಲ್ಲಿ ಅವರನ್ನು ಒಂದಿಷ್ಟು 36 ಜನ BJP ಅವರು 30 ಜನ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನೋಟಿಸನ್ನು ಕೊಡಲಾಗಿತ್ತು. ಆ ನೋಟಿಸ್ ಪ್ರಕಾರ ಏನು ತಹಸೀಲ್ದಾರ್ ಕೋರ್ಟಿಗೆ ಹೋಗಿ ಹಾಜರಾಗಿದ್ದಾರೆ. ಅಲ್ಲಿ ಕೂಡ ಏನಂದರೆ ಇನ್ನೊಂದು ಬಾರಿ ನೀವು ಯಾವುದೇ ರೀತಿಯಾಗಿ ದಂಬೆ ಗಲಾಟೆಗಳಲ್ಲಿ ಏನಿರುತ್ತೋ ಅದರಲ್ಲಿ ನೀವು ಯಾವುದೇ ರೀತಿಯಾಗಿ